ನಮ್ಮ ಗೊರವನಹಳ್ಳಿಯ ಒಂದು ರೌಂಡ್ ನೀವು ಬಂದರೆ ಮದ್ದೂರು ಅಭಿವೃದ್ಧಿನ ಗೊರವನಹಳ್ಳಿ ಅಭಿವೃದ್ಧಿನ ನಿಮಗೆ ಗೊತ್ತಾಯ್ತದೆ. ಆದರೂ ಅದೇನೂ ಗಣನೆಗೆ ತೆಗೆದ್ರೆ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡವ್ರೆ. ಇದು ಆ ಮನೆಗಳ ಪಕ್ಕದಲ್ಲಿ ಒಂದು ಡ್ರೈನ್ ಮಾಡೋಕ್ಕಾಗಲಿಲ್ಲ ಇವ್ರಿಗೆ ಯೋಗ್ಯತೆಗೆ ಒಂದು ಡ್ರೈನ. ಈಗ ಶಾಸಕರು ಈ ವಿಚಾರವಾಗಿ ಅಭಿವೃದ್ಧಿ ಏನು ಅಂತ ಅವ್ರು ಮನವರಿಕೆ ಮಾಡಬೇಕು. BPL ಕಾರ್ಡ್ದಾರೆ 850 ಚಿಲ್ಲರೆ ಹಂಗಿದ್ಮೇಲೆ ಅವ್ರು ಎಲ್ಲಿ ಟ್ಯಾಕ್ಸ್ ತಂದು ಕಟ್ತಾರೆ? ಸಭೆ ಆಗಿದೆ ಏನು ಅಭಿವೃದ್ಧಿ ಮಾಡ್ತಾರೆ? ನಮ್ಮ ತಾಲೂಕನ್ನೇ ಅಭಿವೃದ್ಧಿ ಮಾಡಿಲ್ಲ ಅವರು. ಇನ್ನೂ ನಗರಸಭೆಯಲ್ಲಿ ನಮ್ಮ ದುಡ್ಡು ನಮ್ಮ ತಾವು ಟ್ಯಾಕ್ಸ್ ಕಟ್ಟೋದು ನಮ್ಮ ಊರನ್ನೇ ಅಭಿವೃದ್ಧಿ ಮಾಡೋರು ಹೊರತು ಬೇರೆ ಸರ್ಕಾರ ಸವಲತ್ತು ತರುವುದಿಲ್ಲ. ಇವತ್ತು MLA ಮಾಡಿರ್ಬೋದು, ನಮ್ಗೆ ಅದು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋ ಪಂಚಾಯತಿ ಬೇಕಾಗಿರೋದು ನಮ್ಗೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಉಮೇಶ್ ಅವರೇ, 73 ದಿನಗಳಿಂದ ಬೃಹತ್ ಸತ್ಯಾಗ್ರಹ ಹೋರಾಟ ಮಾಡ್ತಾ ಇದ್ದೀರಿ. ನಗರಸಭೆ ಬೇಡ ಅನ್ನುವಂತಹ ಕೂಗು ಏನು ಹೇಳಲಿಕ್ಕೆ ಬಯಸ್ತೀರಿ? ಏನಿಲ್ಲ, ಈಗಾಗಲೇ 72 ದಿನದಿಂದ ನಮ್ಮ ಜನಗಳೆಲ್ಲ ಸ್ಟ್ರೈಕ್ ಮಾಡ್ತಾವ್ರೆ. ನಗರಸಭೆ ಬೇಡ, ಪಂಚಾಯತಿ ಉಳ್ಕೋಬೇಕು ಅಂತ. MLA ಅವ್ರು ಹೇಳ್ತಾರೆ, ಹಿಂದೆ ಪಂಚಾಯತಿಯವರು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾರೆ. ಅದು ಪರಿಶೀಲನೆ ಮಾಡಲಿ. ಒಂದು ವೇಳೆ ನಮ್ಮ ಪಂಚಾಯತಿ ಏನಾರು ತಪ್ಪಾಗಿದ್ದರೆ ಅದು ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಸುಮ್ಮನೆ ಏಕೆ ಹೇಳೋದೇನು ಬೇಕಾಗಿಲ್ಲ. ಈಗ ನಾವು ಪಂಚಾಯತಿಲಿ ರೆಗ್ಯುಲೇಷನ್ ಮಾಡೋ ಟೈಮಲ್ಲಿ ನಮ್ಮ ಅಜೆಂಡಾ ಕೊಟ್ಟಿರ್ತಾರೆ. ಅಜೆಂಡಾದಲ್ಲಿ ಇಲ್ಲದಿರೋ ವಿಚಾರವ ಅಜೆಂಡಾದಲ್ಲಿ ಏನಿದೆ ಅದನ್ನು ಮಾತ್ರ ತೀರ್ಮಾನ ಮಾಡೋಕ್ಕೆ ನಾವು ಅವತ್ತಿನ ಮೀಟಿಂಗಲ್ಲಿ ಸೈನ್ ಸಂಗ್ರಹ ಮಾಡಿರ್ತೀವಿ. ಅಜೆಂಡಾ ಬಿಟ್ಟು ಬೇರೆ ವಿಚಾರ ಬರ್ಕೊಂಡಿರೋದು ಅದು PDO, ಅದು ನಮಗೆ ಸಂಬಂಧಪಟ್ಟದ್ದಲ್ಲ. ಅದು ಬರೆದು ದುರುದ್ದೇಶದಿಂದ ಅಧಿಕಾರಿಗಳು ಯಾರು ಒತ್ತಡ ನಮ್ಗೆ ಹೇಳೋಕ್ಕೆ ಬರೋದಿಲ್ಲ. ಒತ್ತಡದಿಂದ ಬರೆದು ಕಳಿಸಿದ್ರು. ಸರ್ಕಾರದಿಂದ ನಗರಸಭೆ ಅನೌನ್ಸ್ ಮಾಡಿದಾಗ ನಮ್ಮ ಜನ ಬಂದು ಗಲಾಟೆ ಮಾಡ್ತಾರೆ. ಪಂಚಾಯತ್ ಇದೇ ಥರ ಹೆಂಗೆ ಸೇರಿದ್ರು ಅದೇ ಥರ ಬಂದು ಜನ ಗಲಾಟೆ ಮಾಡ್ತಾರೆ. ಹಂಗೆ ನೀವು ನಗರಸಭೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರಿ ಅಂತ ನಾವೇನು ಕೊಟ್ಟಿಲ್ಲ ಅಂತಲೂ ಹೇಳ್ತೀವಿ. ಅವತ್ತು ಹಂಗಿದ್ಮೇಲೆ ನೀವು ಗ್ರಾಮ ಸಭೆ ಕರೀರಿ ಅಂತ ಹೇಳ್ತಾರೆ. ಆದರೆ ನಮ್ಮ ಪಂಚಾಯತಿಗೆ ರಿಕ್ವೆಷನ್ ಕೊಟ್ಟಿದ್ರು. ಆಗ ಅನೌನ್ಸ್ ಮಾಡೋಕ್ಕೆ ಮುಂಚಿತೆಗೆ ಕೊಟ್ಟರು. ನಾವು ಗ್ರಾಮ ಸಭೆ ಕರೆದಿನ ಏನು ಮಾಡ್ತಾರೆ, PDO ಏಕಾಏಕಿ ಪಂಚಾಯತಿಗೆ ಬರೋದಿಲ್ಲ. ಗ್ರಾಮ ಸಭೆ ದಿನವೂ ಗಲಾಟೆ ಆಯ್ತದೆ. ಗ್ರಾಮ ಸಭೆ ಕರೆದ ದಿನ ಇದೇ ವಿಚಾರವಾಗಿ, ಯಾವ ವಿಚಾರ? ನಗರಸಭೆ, ಗೊರವನಹಳ್ಳಿ ಗ್ರಾಮ ಪಂಚಾಯತಿ ನಗರಸಭೆ ಸೇರೋ ವಿಚಾರವಾಗಿ ಗ್ರಾಮ ಸಭೆ ಕರಿತೀವಿ. ಗ್ರಾಮ ಸಭೆ ಕರೆದ ದಿನ ಇಡೀ ಜನ ಎಲ್ಲ ಇರ್ತಾರೆ. ಜನ ಎಲ್ಲ ಇದ್ದಾಗ PDO ರಜೆ ಹಾಕ್ತಾರೆ. ಯಾವ ಉದ್ದೇಶಕ್ಕೆ ರಜೆ ಹಾಕ್ತಾರೆ ಅವರು? ಏಕೆ ಗ್ರಾಮ ಸಭೆ ಕರೆದವ್ರೆ ಅವರು ರಜೆ ಯಾಕೆ ಹಾಕ್ತಾರೆ? ಆವಾಗ ಗ್ರಾಮ ಸಭೆ ದಿನ ನೋಡಲ್ ಅಧಿಕಾರಿಗಳು ಬಂದಿರ್ತಾರೆ. ನಾನು ಅಲ್ಲಿ ಅಧ್ಯಕ್ಷ ಆಗಿರ್ತೀನಿ, ಸಭೆ ಮಾಡಿಸ್ತೀನಿ. ಸಭೆ ಮಾಡಿ ಸಹಿ ಸಂಗ್ರಹ ಮಾಡ್ತೀವಿ. ಗ್ರಾಮ ಸಭೆ ಪರ ವಿರೋಧ ಒಬ್ಬರೇ, ಇಡೀ ಜನಕ್ಕೆಲ್ಲ ಒಬ್ಬ ಗ್ರಾಮ ಸಭೆ ಬೇಕು ಅಂತ ಹಾಕ್ಕೊಟ್ಟದ್ದು. ಇಡೀ ಜನ ಎಲ್ಲ ಗ್ರಾಮ ಸಭೆ 112 ಜನ ಗ್ರಾಮ ಸಭೆ ಇದ್ದವರು ಹಾಜರಾತಿಲಿ 112 ಜನ ಗ್ರಾಮ ಸಭೆ ಬೇಡ ಅಂದರು. ಒಬ್ಬ ಮಾತ್ರ ಗ್ರಾಮ ಸಭೆ ಬೇಕು ಅಂತ ಸೈನ್ ಹಾಕ್ಕೊಟ್ರು. ಆ ನಿರ್ಣಯವನ್ನು ಸರ್ಕಾರ ಆಕ್ಷೇಪಣೆ ಸಲ್ಲಿಸಿರ್ತದೆ. ಈ ವಿಚಾರವಾಗಿ 1 ತಿಂಗಳೊಳಗೆ ಆಕ್ಷೇಪಣೆ ಮಾಡಬೇಕು ಅಂತ. ಆ ಟೈಮ್ ಒಳಗೆ ನಾವೆಲ್ಲ ಅಧಿಕಾರಿಗಳಿಗೂ EO, CO, DC ಗೆ, ಪಂಚಾಯತ್ ರಾಜ್ಗೆ, ಪೌರಾಡಳಿತಕ್ಕೆ ಎಲ್ಲದಕ್ಕೂ ಲೆಟರ್ ಹಾಕ್ತೀವಿ ನಾವೇ. ಆದರೂ ಅದೇನೂ ಗಣನೆಗೆ ತೆಗೆದ್ರೆ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡವ್ರೆ. ಇದು ಅಲ್ಲ, ಈಗ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿದ್ದ ಅಥವಾ ಗ್ರಾಮ ಸಭೆಯಲ್ಲಿ ಇದು ನಗರಸಭೆ ಆಗಬೇಕು ಗ್ರಾಮ ಪಂಚಾಯತಿಯಿಂದ ಅಂತೇಳಿ ಚರ್ಚೆ ಆಯಿತಾ? ಹೇಗೆ ಪ್ರಕ್ರಿಯೆ ಆಯ್ತು ಇದು ಅಂತ? ಈಗ ಅದು ಸಾಮಾನ್ಯ ಸಭೆಯಲ್ಲಿ ಪತ್ರ ಸಂಖ್ಯೆ ಅಂದರೆ ಸರ್ಕಾರಿ ಸಂಖ್ಯೆ ಪತ್ರದಲ್ಲಿ ಓದ್ತಾರದ ಸುತ್ತಲಲ್ಲಿ ಸರ್ಕಾರಿ ಪತ್ರ ಸಂಖ್ಯೆ ಓದುವಾಗ ಓದ್ತಾರದ. ನಾವೇನು ಹೇಳ್ತೀವಿ, ಇದು ಊರಿನ ವಿಚಾರ, ಇದನ್ನು ಗ್ರಾಮ ಸಭೆ ಮಾಡಬೇಕಾಗಿದೆ, ಇದನ್ನ ಸೈಡ್ಗೆ ಇಡಿ, ನಿಯಮಾನುಸಾರ ಕ್ರಮ ವಹಿಸು ಅಂದ್ಬಿಟ್ಟು ಅದು ಇಡಿಸಿರ್ತೀವಿ. ಅಂದರೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುತ್ತೆ, ಇದನ್ನು ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತೀವಿ. ಅವ್ರೇನು ಮಾಡ್ತಾರೆ, ಅದನ್ನೇ ಹೈಲೈಟ್ ಮಾಡ್ಕೊಂಡು ಆ ಚರ್ಚೆ ಒಳಗೆ ಅಜೆಂಡಾನೇ ಇಲ್ದೇ ಬರೆದವ್ರೆ. ಅದನ್ನು ನಾವು ತೆಗೆದು ನೋಡ್ಲಾಗಿ ಬರೆದವ್ರೆ. ಹಂಗಾಗಿ ನಾವು ಈಗ ಆ ವಿಚಾರವಾಗಿ ನಾವು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಬರ್ದವ್ರು ಯಾರು? ಚರ್ಚೆ ಮಾಡದೇ ಇರುವಂಥ ವಿಚಾರವನ್ನ ಅಜೆಂಡಾದಲ್ಲಿ ಬರ್ದವ್ರು ಯಾರು? ಉಲ್ಲೇಖ ಮಾಡಿದವ್ರು ಯಾರು? PDO ಬರ್ದವ್ರೆ ಪೂರ್ಣಿಮಾ ಅಂತ. ಆಮೇಲೆ ವಿಚಾರ ಗೊತ್ತಾಗ್ಲಾಗಿ ಅದೇ ಪೂರ್ಣಿಮೆಗೆ ಗ್ರಾಮ ಸಭೆ ಕರೆಸ್ತೀವಿ ನಾವು. ಗ್ರಾಮ ಸಭೆ ಕರೆದಾಗ ವಿಚಾರ ಗೊತ್ತಾಯ್ತದಲ್ಲ ಅಂತ ಹೇಳ್ಬಿಟ್ಟು ಜನ ಗಲಾಟೆ ಮಾಡ್ತಾರೆ. ದುರುದ್ದೇಶದಿಂದ PDO ಗ್ರಾಮ ಸಭೆಗೆ ಬರೋದಿಲ್ಲ, ಗ್ರಾಮ ಸಭೆಯಲ್ಲಿ ರಜೆ ಹಾಕ್ತಾರೆ. ಓಕೆ, 73ನೇ ದಿನಕ್ಕೆ ಕಾಲಿಟ್ಟಿದೆ. ನಿಮ್ಮ ಹೋರಾಟ ಎಲ್ಲಿಯವರೆಗೆ, ಯಾವ ಹಂತಕ್ಕೆ ಹೋಗುತ್ತೆ ನಿಮ್ಮ ಹೋರಾಟ ಅನ್ನುವಂಥದ್ದು? ನಮಗೆ ಹೋರಾಟ ಏನು ಗೊತ್ತೇ ಈಗಾಗಲೇ ಹಿಂದೆ ಮೆಂಬರ್ಗಳು ಬರ್ಕೊಟ್ಟಾರೆ ಅಂತ ಹೇಳ್ಬಿಟ್ಟು ಎಲ್ಲ ಗಲಾಟೆ ಮಾಡೋರೆ. ಈಗ ಏನು ತಪ್ಪು ಮಾಡಿದಾರೋ ಆ PDO ಸಸ್ಪೆಂಡ್ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಮಾಡಬೇಕು. ಈ ಕೋರ್ಟ ಕೇಸ್ ಅದೇ. ಕೇಸೊಂದು ಏನಾಯ್ತು ನೋಡಿ, ನಮ್ಮ ಜನಗಳು ಹಿರಿಯರೆಲ್ಲ ಇದಕ್ಕೆ ಜವಾಬ್ದಾರಿ ತಗೊಂಡವ್ರೆ. ಅದು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಗೊರವನಹಳ್ಳಿಯ ಗ್ರಾಮ ಪಂಚಾಯತಿ ಆಗಿನೇ ಉಳಿಸ್ಕೊಳ್ಳಿ ಹೋರಾಟ ಮಾಡ್ತೀರಾ? ಅಭಿವೃದ್ಧಿ ಅಂತ ಹೇಳ್ತಾರೆ. ನಾವು ಈಗ ಸದ್ಯಕ್ಕೆ ನಮ್ಮ ಗೊರವನಹಳ್ಳಿಯ ಒಂದು ರೌಂಡ್ ನೀವು ಬಂದರೆ ಮದ್ದೂರು ಅಭಿವೃದ್ಧಿನ ಗೊರವನಹಳ್ಳಿ ಅಭಿವೃದ್ಧಿನ ನಿಮಗೆ ಗೊತ್ತಾಯ್ತದೆ. ಗೊರವನಹಳ್ಳಿಗೂ ಹೋಗಿ ಆಮೇಲೆ ಹಿಂದೆ 2005ನೇ ಇಸ್ವಿಯಲ್ಲಿ ನಮ್ಮ ಮದ್ದೂರು ಅಟಾಚಿ ಏರಿಯಾನ ಪುರಸಭೆಗೆ ಅಂತ ಬಿಟ್ಕೊಟ್ಟವೆ. ಒಂದು ಡ್ರೈನ್ ಮಾಡಿಕೊಟ್ಟಿಲ್ಲ ನಮಗೆ.
ನಮ್ಗೆ ಅಲ್ಲಿ ನಮ್ಮ ಹ್ಯಾಂಡ್ ಓವರ್ ತಗೊಂಡ್ರು. ಮುದ್ದೂರು ಬಾರ್ಡ್ರಲ್ಲಿ ಐತೆ ನಮ್ಮದೊಂದು ಏರಿಯಾ, ಅದನ್ನು ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟು ಏನೋ ಅಭಿವೃದ್ಧಿ ಮಾಡ್ಕೋಬೇಕು ಮಾಡಿಕೊಡಿ ಅಂತ ಅದನ್ನು ಮಾಡಿಕೊಟ್ಟಿದ್ದೀವಿ. 2005ರಲ್ಲಿ ಅಭಿವೃದ್ಧಿ ಜಾಗ ಕೊಟ್ಟಿದ್ದೀವಲ್ಲ, ಒಂದು 200-250 ಮನೆ. ಆ ಮನೆಗಳ ಪಕ್ಕದಲ್ಲಿ ಒಂದು ಡ್ರೈನ್ ಮಾಡೋಕ್ಕಾಗಲಿಲ್ಲ ಇವ್ರಿಗೆ ಯೋಗ್ಯತೆಗೆ, ಒಂದು ಡ್ರೈನ. ಈ ಊರೊಳಗೆ ನಾವು ಎಕ್ಸಾಮ್ ಈಗ ಎಲ್ಲ ಕಡೆ ರೋಡ್ ನೋಡ್ಕೊಬನ್ನಿ, ಎಲ್ಲ ಅಭಿವೃದ್ಧಿ ಮಾಡ್ಕೊಟ್ಟಿದ್ದೀವಿ. ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಆಮೇಲೆ ಸ್ವಚ್ಛತೆ, ಊರ ಹಬ್ಬ ಆಗಿರ್ಬೋದು, ತಿಂಗಳಿಗೆ ಒಂದಂತ ಸ್ವಚ್ಛತೆ ಮಾಡಿಸೋ ಕಂಪಲ್ಸರಿ ನಾವು ಪಂಚಾಯತಿಯಿಂದ. ಏನು ಹೇಳ್ತೀರಾ ಕೊನೆಯದಾಗಿ ನಿಮ್ಮ ಶಾಸಕರಿಗೆ ಏನು ಹೇಳ್ತೀರಿ? ಯಾಕಂದರೆ 73 ದಿನಗಳಿಂದ ಕೂಡ ಬೃಹತ್ ಸತ್ಯಾಗ್ರಹ ಮಾಡ್ತಿದ್ರಿ, ಧರಣಿ, ಪ್ರತಿಭಟನೆ ಎಲ್ಲೂ ಕೂಡ ಮಾಡ್ತಾ ಇದ್ದೀರಿ. ಶಾಸಕರು ಬರಬೇಕಾಗಿತ್ತು, ನಿಮ್ಮ ಸಮಸ್ಯೆನ ಆಲಿಸಬೇಕಾಗಿತ್ತು ಅನ್ನುವಂಥದ್ದು ಒಂದಷ್ಟು ಗ್ರಾಮಸ್ಥರು ಕೂಡ ಮಾತನಾಡಿದ್ರು. ಏನು ಹೇಳ್ತೀರಿ? ಈಗ ಶಾಸಕರು ಈ ವಿಚಾರವಾಗಿ ಅಭಿವೃದ್ಧಿ ಏನು ಅಂತ ಅವ್ರು ಮನವರಿಕೆ ಮಾಡಬೇಕು. ಜನಸಾಮಾನ್ಯರಿಗೆ ಟ್ಯಾಕ್ಸ್ ಕಟ್ಟೋಕ್ಕಾಗೋದಿರೋರೆಲ್ಲರೂ ತಗೊಂಡೋಗಿ ತಳ್ಳಿ ಅವ್ರನ್ನ ಇಷ್ಟೇ ಟ್ಯಾಕ್ಸ್ ಕಟ್ಟಬೇಕು ಅಂತ ತಗೊಂಡೋಗಿ ನಗರಸಭೆ ಬಿಟ್ಟಾಗ ಅವ್ರ ಕೈಲಿ ಜೀವನ ಮಾಡೋದೇ ಕಷ್ಟ ಇದೆ. ಇವತ್ತು ಈ ಹಳ್ಳಿ ಪಂಚಾಯತಿಗಳಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ. ಅವ್ರನ್ನ ವಾಟರ್ ಬಿಲ್ ಆಗಿರ್ಬೋದು, ಮನಗಂದೆ ಆಗಿರ್ಬೋದು, ಇಯರ್ಲಿ ಕಟ್ಕೊಬರ್ಬೇಕು. ಈ ನಮ್ಮ ಪಂಚಾಯತಿಲಿ ಹಂಗಲ್ಲ. ನಾವು ಪಂಚಾಯತಿಲಿ ಅವ್ರಿಗೆ ಯಾವಾಗ ಅಮೌಂಟ್ ಆಗುತ್ತೋ ಅವಾಗ ಬಂದಾಗ ಏನೋ ಕಟ್ಟಿಸ್ಕೊಂಡು ನಾವು ಅವ್ರನ್ನ ಮೇಂಟೈನ್ ಮಾಡ್ಕೊಯ್ತಾ ಇದ್ದೋ. ಹಂಗಾಗಿ ಶಾಸಕರು ಇನ್ಮೇಲಾರು ಅದು ನೋಡಿ ಸಾಮಾನ್ಯ ಜನರು, ಈಗ ನಗರಸಭೆ ಆಗಬೇಕು ಅಂದ್ರೆ ಒಂದು ಏರಿಯಾ ಅಂದರೆ ಲಿಮಿಟ್ಸ್ ಅಂದರೆ ಅದಕ್ಕಾದ ಇದೈತೆ, ಮಾನದಂಡಗಳೈತೆ. ಆ ಮಾನದಂಡ ಇದ್ದದಂತ ನೋಡ್ಬೇಕು ಮೊದಲು. ಈಗ ನಮ್ಮ ಗೊರವನಹಳ್ಳಿಲಿ 1200 ಟೋಟಲಿ ಕಾರ್ಡ್ಗೆ BPL ಕಾರ್ಡೇ 950 BPL ಕಾರ್ಡವೆ. ಹಂಗಂದ್ಮೇಲೆ ನಮ್ಮ ಹಿಂದುಳಿದ ಪ್ರದೇಶ ತಾನೆ. BPL ಕಾರ್ಡ್ದಾರೆ 850 ಚಿಲ್ಲರೆ. ಹಂಗಿದ್ಮೇಲೆ ಅವ್ರು ಎಲ್ಲಿ ಟ್ಯಾಕ್ಸ್ ತಂದು ಕಟ್ತಾರೆ? ಆಮೇಲೆ ಒಂದು ನಗರಸಭೆಗೆ ಇದು ಸೇರಿಸ್ಕೋಬೇಕಾದ್ರೆ 65%ಇಂದ 70% ಇದಿರಬೇಕು ಅಂತ ಇರ್ತದೆ. ಯಾರು ಕೃಷಿಯೇತರ ಚಟುವಟಿಕೆಯಲ್ಲಿ ಇರಬೇಕು ಅವರು ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಪ್ರತಿಯೊಬ್ಬರು ಕೃಷಿ ಚಟುವಟಿಕೆಯಲ್ಲೇ ಮಾಡಿರೋದು. ಎಲ್ಲರ ಇವತ್ತೆಲ್ಲ ನಮ್ಮಲ್ಲಿ ಊರಲ್ಲಿ ಒಂದು 10 ಜನ ಅಫೀಸಿಯಲ್ ಇರ್ಬೋದೇನೋ, ಬಾಕಿಯವರೆಲ್ಲ ಕೃಷಿ ಚಟುವಟಿಕೆ ಮಾಡೋರೆ. ಬಿಸ್ನೆಸ್ದಾರರು ಒಂದು 10 ಜನ, ಅಪಾಯಿಂಟರ್ ಒಂದು 10-15 ಜನ, ಬಾಕಿಯವರೆಲ್ಲ ಕೃಷಿ ಜೀವನನೇ. ಅಂಥ ಏರಿಯಾನ ತಗೊಂಡೋಗಿ ನಗರಸಭೆಗೆ ಸೇರಿಸಿ ಈ ಹಿಂದೆ ಹಳೆ ಮನೆಗಳೆಲ್ಲನೂ 50 ಅಡಿ 100 ಅಡಿ ಹಿಂಗೆಲ್ಲ ಕಟ್ಕೊಂಡ್ರೆ ಅವ್ರಿಗೆಲ್ಲ ದಂಡ ಎಲ್ಲಿ ತಂದು ಕಟ್ಕೊಡ್ತಾರೆ. 1 ಎಕರೆ ಕಬ್ಬು ಬೆಳೆದ್ರೆ ಒಂದು ವರ್ಷಕ್ಕೆ ಒಂದು 20,000 ದುಡ್ಡು ಸಂಪಾದನೆ ಮಾಡ್ತಾರೇನೆ. ಆ 20,000 ಟ್ಯಾಕ್ಸ್ ಕಟ್ಟಿಗೆ ಆಗುತ್ತೆ. ಮದ್ದೂರು ತಾಲೂಕು ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತೊಬ್ಬರು ಶಂಕರೇಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸೋಗೋಣ. ಸರ್, ಈಗಾಗಲೇ ನಗರಸಭೆ ಬೇಡ, ಗ್ರಾಮ ಪಂಚಾಯಿತಿ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೃಹತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಧರಣಿ ಸತ್ಯಾಗ್ರಹ 73ನೇ ದಿನಕ್ಕೆ ಕಾಲಿಟ್ಟಿದೆ. ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ? ಏನು ಹೇಳ್ತೀರಿ? ಸರ್, ನಮ್ಗೆ ಜಯ ಸಿಗೋದವ್ರಿಗೂ ನಮಗೆ ಪಂಚಾಯಿತಿ ಬೇಕೇ ಬೇಕು. ಅಲ್ಲಿ ತನಕ ನಾವು ಮುಂದುವರಿತೀವಿ. ನಮ್ಮ ಶಾಸಕರು ನಮ್ಮ ಕಷ್ಟ ಸುಖ ಎಲ್ಲರಿಗೂ ಶಾಸಕರು ತಾನೇ ಅವರು. ನಮಗೆ ಕಷ್ಟ ಸುಖ ಏನು ಅಂತ ಬಂದು ವಿಚಾರಿಸ್ಬೇಕು ತಾನೆ. ಯಾವ ಪಕ್ಷ ಭೇದ ಬಿಡಿ, ಶಾಸಕರು ಅಂದಮೇಲೆ ಪ್ರತಿಯೊಬ್ಬರಿಗೂ ಶಾಸಕರೇ. ಈಗ ನಮ್ಮ ತಾಲೂಕೇ ಬರಬೇಕಾಯ್ತಲ್ಲ, ಮತ್ತು ಯಾವುದೇ ಅಧಿಕಾರ ಬರ್ಬೋಯ್ತಲ್ವ. ಪಂಚಾಯಿತಿಯಲ್ಲಿ ಜೆಡ್ಪಿನೇ ಆಗಲಿ ಟಿಪಿನೇ ಆಗಲಿ ಯಾವ ಅಧಿಕಾರಿನೂ ಬಂದಿಲ್ಲ ನಮ್ಮಲ್ಲಿ. ಯಾರು ಬಂದು ಯಾಕೆ ಏನು? ಯಾಕೆಂದರೆ ನಮ್ಮ ಜನಗಳು ಮೊನ್ನೆ ಒಂದು ವಾರದಿಂದ ಈ ಸತ್ಯಾಗ್ರಹ ಮಾಡ್ತಾ ಕೂತಿರ್ಬೇಕಾದ್ರೆ, ಕಡ್ತಾ ಎತ್ಕೊಂಡು ಹೋಗ್ಬೇಕಾರೆ ಏಕಾಏಕಿ ಬಂದು ಪೊಲೀಸ್ನವರು ಒಂದು 100-200 ಜನ ಪೊಲೀಸ್ ಬಂದಿದ್ದಾರೆ. ಇತಿಹಾಸದಲ್ಲಿ ನಮ್ಮ ಗ್ರಾಮಕ್ಕೆ ಅಷ್ಟು ಜನ ಪೊಲೀಸ್ನವರು ಯಾವತ್ತೂ ಬಂದಿಲ್ಲ. ಅಷ್ಟು ಜನ ಬರುವ ಕಾರಣ ಏನಿತ್ತು? ಕಡ್ತಾ ಎತ್ಕೋಬೇಕಾದ್ರೆ ಅಧಿಕಾರಿಗಳು ಬಂದು 3 ಜನ ಬಂದು ಎತ್ಕೊಂಡು ಹೋಗಿರೋ ಆಗೋದು. ಯಾಕೆಂದರೆ ಏನೋ ವಿಂಗಡಣೆ ಮಾಡಿದ್ದೀವಿ ಬೇಕು ಅಂತ ಹೇಳಿದರೆ ಯಾರು ಏನೂ ಮಾಡ್ತಾಯಿರಲಿಲ್ಲ. ಇಷ್ಟು ಫೋರ್ಸಲ್ಲಿ ಬಂದು ಅವಶ್ಯಕತೆ ಏನಿತ್ತು ಅಲ್ವಾ? ಆಮೇಲೆ ಇಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ದೌರ್ಜನ್ಯ ಅಂದರೆ ಸಿನಿಮಾದಲ್ಲಿ ಹಿಡಿದಲ್ವಾ ಸರ್, ಆ ರೀತಿ ದೌರ್ಜನ್ಯ ಮಾಡಿದ್ದಾರೆ. ಅವಶ್ಯಕತೆ ಇತ್ತಾ? ಅಷ್ಟಾದ್ರೂ ಶಾಸಕರು ಬಂದಿಲ್ಲ. ಶಾಸಕರ ಮೇಲೆ ಅಸಮಾಧಾನ ಇದೆ. ಹೌದು, ತುಂಬ ಅಸಮಾಧಾನ ಇದೆ ಶಾಸಕರ ಮೇಲೆ. ದಯವಿಟ್ಟು ನಮಗೆ ಪಂಚಾಯಿತಿ ಬೇಕೇ ಬೇಕು. ನಮ್ಮ ಜನಗಳು ಕಷ್ಟ ಸುಖ ಅಂದರೆ ಪಂಚಾಯಿತಿ ಯಾವುದಕ್ಕಾದ್ರೂ ಸ್ಪಂದಿಸುತ್ತೆ. ಒಂದು ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ 1 ವಾರಗಟ್ಟಲೆ ಅಲಿತಾರೆ. ಇಲ್ಲ ಆಗಿಲ್ಲ. ಪಂಚಾಯಿತಿ ಬಂದರೆ ಡೆತ್ ಸರ್ಟಿಫಿಕೇಟ್ ಬಂದು ಅರ್ಜಿ ಕೊಟ್ಬಿಡೋದ್ರೆ ಮನೆಗೋ ಸಾಯಂಕಾಲಕ್ಕೋ ಕೂಟ್ಗಳಿಸ್ತಿದ್ವಿ ನಾವು. ಆಮೇಲೆ ಯಾರು ತೀರೋದ್ರೆ ಪಂಚಾಯಿತಿ ಊರು ಗ್ರಾಮದಲ್ಲಿ ಕಡು ಬಡವರು SC/ST ಅವ್ರಿಗೆ ನಮ್ದು ಇಂತಿಷ್ಟು ಹಣ ಅಂತ ಒಂದು 2,000ನೋ 5,000ನೋ ಸಹಾಯಧನ ಕೊಡ್ತಿದ್ವಿ. ಅವೆಲ್ಲ ಕೊಡ್ತಾರೆ ನಗರಸಭೆಯಲ್ಲಿ. ಯೋಚನೆ ಮಾಡಿ. ನಮ್ಮ ಜನ ಚೆನ್ನಾಗಿರ್ಬೇಕು, ನಮ್ಮ ಗ್ರಾಮ ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗಬೇಕು. ಈಗ ನಗರಸಭೆ ಆಗಿದೆ, ಏನು ಅಭಿವೃದ್ಧಿ ಮಾಡ್ತಾರೆ? ನಮ್ಮ ತಾಲೂಕನ್ನೇ ಅಭಿವೃದ್ಧಿ ಮಾಡಿಲ್ಲ ಅವರು ಇನ್ನೂ. ಅಲ್ಲಲ್ಲ, ಹಾಗಿದ್ರೆ ನಗರಸಭೆ ಮಾಡೋದ್ರಿಂದಾಗಿ ಹಳ್ಳಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಹೇಳ್ತಾರೆ ಅಧಿಕಾರಿಗಳು, ಶಾಸಕರು ಸೇರಿದಂತೆಯೇ. ಯಾರಿಗೆ ಲಾಭ? ಹಾಗಾದರೆ ನಗರಸಭೆ ಮಾಡಿದ್ರೆ ಯಾರಿಗೆ? ಹಳ್ಳಿ ಜನರಿಗೋ ಅಥವಾ ಯಾರಿಗೆ? ಹಳ್ಳಿ ಜನಕ್ಕೆ ಅಧಿಕಾರಿಗಳಿಗೆ ಲಾಭ ಅಷ್ಟೇ.
ನಮ್ಮ ಉಮೇಶ್ವರು ಇನ್ನೊಬ್ರು ಹೇಳಿದಾರಲ್ಲ, ಅವಾಗ ಹೇಳಿದೆ ಅಧಿಕಾರಿಗಳು ಸರ್ಕಾರಕ್ಕೆ ಆದಾಯ, ಬಟ್ ನಮ್ಮ ಜನಕ್ಕೇನು ಉಪಯೋಗ ಇಲ್ಲ ಅದರಿಂದ. ಆಯ್ತು ಶಂಕರೇಗೌಡ್ರೆ, ಈಗ ಮಾಜಿ ಅಧ್ಯಕ್ಷರಿದ್ದೀರಿ ನೀವು. ನಗರಸಭೆ ಆದರೆ ಅನುದಾನಗಳು ಜಾಸ್ತಿ ಬರುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಅಧಿಕಾರಿಗಳು ಹೇಳುವಂಥದ್ದು. ಖಂಡಿತ ಸುಳ್ಳು. ಅನುದಾನ ಬರಲ್ಲ. ಅನುದಾನ ಬರುತ್ತೆ ಯಾವ್ಯಾವುದು ರಸ್ತೆ ಕಾಮಗಾರಿಗೆ ಅದು ಇದು ಬರುತ್ತೆ. ಈಗ ನರೇಗನೋ ಇನ್ನೊಂದು ಅಥವಾ ಪ್ರೋತ್ಸಾಹಧನಗಳು ಯಾವುವು ಬರಲ್ಲ ನಗರಸಭೆ ಆದರೆ. ಓಕೆ, ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಿ, ಶಾಸಕರಿಗೆ ಏನು ಹೇಳ್ತೀರಿ? ಮಾಜಿ ಅಧ್ಯಕ್ಷರಿದ್ದೀರಿ ನೀವು, ಏನು ಮನವರಿಕೆ ಮಾಡ್ತೀರಿ ಅಂತ? ನಮ್ಮ ಶಾಸಕರು ಏನು ಹೇಳೋದಂದರೆ, ದಯಮಾಡಿ ನಮ್ಮ ಪಂಚಾಯತಿ ನಮ್ಗೆ ಉಳಿಸ್ಕೊಡಿ, ನಮ್ಮ ಪಂಚಾಯತಿ ನಮ್ಮಲ್ಲೇ ಉಳ್ಕೋಬೇಕು ಅಂತ ನಮ್ಮ ಆಸೆ. ಅದೇ ಇದು ಪೊಲೀಸ್ನವ್ರು ಬಂದು ತಕ್ಷಣ ಮಾಡ್ತಾ ಇಲ್ಲಿ ನಮ್ಮ ಎಲ್ಲ ಏನೇ ಮಾಡ್ತಾಯಿತ್ತು. ಅವತ್ತು ಜನ ಹೆಚ್ಚಾಗಿರಲಿಲ್ಲ, ಒಂದು 10-20 ಜನ ಎಷ್ಟು ಇದ್ದರು. ನಾವೇನು ಮಾಡಿ ಇಲ್ಲೇ ಕೂತಿದ್ದು ಮನೆಗೆ ಕೊಟ್ಟೋದು. ಮನೆಗೆ ಹೋಗಿ ಬರೋದ್ಕಡೆ ಪೊಲೀಸರು ಸಂಜೆ 5 ಗಂಟೆ 4:45 5 ಗಂಟೆವರೆಗೆ ಬಂದ್ಬಿಟ್ಟಿರ್ತಾರೆ. ಅಲ್ಲ, ಎಷ್ಟು ಜನ ಪೊಲೀಸರು ಬಂದಿದ್ರು, ಹೇಗೆ ನೀವು ಇದುವರೆಗೆ ಅಷ್ಟು ಜನ ಪೊಲೀಸರು ನೋಡಿದ್ರಾ ಹೆಂಗೆ ಅಂತ? ನೋಡಿ, ನಾವೇ ನೋಡ್ಮಲ್ಲ, ಒಂದು 200-300 ಜನ ಪೊಲೀಸ್ ಮೇಲೆ ಆಗೋಯ್ತು. ಈ ಲೇಡೀಸ್ಗಳೇ ಬಂದಾರೆ 200 ಜನ. ಈ ಮೊದಲೇ ಒಂದು ಸ್ವಲ್ಪ ಬಂದಿದ್ದಾರೆ, ಒಂದು ಸಬ್ ಇನ್ಸ್ಪೆಕ್ಟ್ರು ಮತ್ತು ಯಾರೋ ಇಬ್ಬರು ಬಂದಿದ್ದಾರೆ ಕೇಳ್ಕೊಂಡು ಮಾಡ್ಕೋಬೋಕೆ. ಅವ್ರು ತಕ್ಕೋಕೆ ಅವಕಾಶ ಇಲ್ಲ. ಸುಮ್ಮನೆ ನಮಗೆ ಕಷ್ಟ ಜನರಿಂದ ಅವ್ರು ಬಂದು ಹೇಳಿ ಆಗೋದಿಲ್ಲ ಅಂತೇಳಿ ಹೇಳ್ಬಿಟ್ಬಿಟ್ರು. ತಿರ್ಗಾ ಹೊಂಟೋದ್ರು ಅವರು. ಹೊಂಟದ ಮೇಲೆ ಇವತ್ತು 8 ದಿವಸ ಬಂದಿದ್ರು. ಇವತ್ತು 8 ದಿವಸ ಬಂದವರು. ಏನು ಮಾಡಿದ್ರು? ಬಂದು ಗಲಾಟೆ ಮಾಡಿ ಎಲ್ಲ ತಳ್ಳಿ ಹೊಡೆದು, ಇದು ನಾನು ಆ ಕಡೆಯಿಂದ ಬರ್ತಾಯಿದ್ದೆ, ನಾನು ಜಾಸ್ತಿ ತಳ್ಬಿಟ್ಟು ಅಲ್ಲಿ ಉಳ್ಳಾಡೋದು. ಯಾಕೆ ಪೊಲೀಸ್ನವರು ಯಾಕೆ ಇದು ಬಂದು ಒಳಗೆ ಬಂದು ಇದು ಮಾತಾಡ ಅಂದ್ಬಿಟ್ರು. ನಾವು ಯಜಮಾನ, ನಾವು ಊರ ಯಜಮಾನ ಕಾಯಗಳು ನಾವು. ಈಗ ನಗರಸಭೆ ಬೇಡವಾ ನಿಮಗೆ? ಪಂಚಾಯತಿ ಯಾಕೆ ಬೇಕು? ನಗರಸಭೆ ಯಾಕೆ ಬೇಡ? ನಮಗೆ ಅನುಕೂಲ ಆಗಿರೋದು ಪಂಚಾಯತಿ, ಅದು ನಗರಸಭೆ ನಮಗೆ ಬೇಕೇ ಇಲ್ಲ. ಇಲ್ಲಿನೇ ನಮಗೆ ಬೇಕಾಗಿರೋದು ಅಂತೇಳಿ ಆ ಕಾಲದಿಂದ ಅವ್ರು ಆಡ್ತಾ ನಾವು. ಇವತ್ತು ದಿವಸ ಏಕ್ತನಿಯವರು ಪಂಚಾಯತ್ನಲ್ಲಿ ಯಾರೇ ಆಗಿರಲಿ ನಮಗೆ ಏನು ಇರ್ತದೆ ಕೇಳ್ಕೋಯಿಲ್ಲ, ಬಿಟ್ಕೊಡಲ್ಲ. ಹಾಗಾದರೆ ಬಿಟ್ಕೊಡೋದಿಲ್ಲ. ಅವ್ರು ಏನೇ ಆಗಿರಲಿ, ಎಲ್ಲೇ ಯಾವ ಕೋರ್ಟ್ಗೆ ಹೋಗಿರಲಿ ಬಿಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟರು ಯಾರು ಅಧಿಕಾರ ಏನು ಮಾಡಿದಾರೋ ಅವರೆಲ್ಲ ಬಂದು ಸಮಯ ಬೇಡಬೇಕಿದೆ, ಬೇಡವರೆಗೂ ಅವ್ರು ಬಿಡೋದಿಲ್ಲ ಅವರ. ಓಕೆ, ಪ್ರತಿಭಟನೆ ಮಾಡ್ತೀವಿ. ಹೌದು ಸರ್, ಹೌದು ಸರ್. ನಾವು ಪಂಚಾಯತ್ ಉಳ್ಕಲಿ ಅಂದ್ಬಿಟ್ಟು 73 ದಿನದಿಂದ ಪ್ರತಿಭಟನೆ ಮಾಡ್ತಾವೆ. ನಮ್ಮ ಬದುಕು, ನಮ್ಮ ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ಪ್ರತಿಭಟನೆ ಮಾಡ್ತಾವೆ. ಆ್ಯಕ್ಚುಲಿ ನಾವು ಈಗ 2 ಎಕರೆ ಭತ್ತದ ನಾಟಿ ಮಾಡ್ಬೇಕಾಯ್ತು. ಎಲ್ಲನೂ ಬಿಟ್ಟು ನಮ್ಮ ಪಂಚಾಯತ್ ಉಳಿಸ್ಕೋಬೇಕು ಅಂದ್ಕೊಂಡು ಇಷ್ಟೊಂದೆಲ್ಲ ಹೋರಾಟ ಕಟ್ಕೊಂಡು ಕೂಲಿ ಕಾರ್ಮಿಕರು, ಮಹಿಳೆಯರು, ನಮ್ಮ ಬಡವ್ರ ಬಗ್ಗರು ಕಟ್ಕೊಂಡು ಹೋರಾಟ ಮಾಡ್ತೇವೆ. ನಮಗೆ ಪಂಚಾಯತಿಲಿ ತುಂಬ ಸವಲತ್ತು ಆಯ್ತಾ, 150 ಸವಲತ್ತು ಆಯ್ತಾ. ನಗರಸಭೆಯಲ್ಲಿ ಒಂದು ಸವಲತ್ತಿಲ್ಲ. ನಗರಸಭೆಯಲ್ಲಿ ನಮ್ಮ ದುಡ್ಡು, ನಮ್ಮ ತಾವು ಟ್ಯಾಕ್ಸ್ ಕಟ್ಟಂದು ನಮ್ಮ ಊರನ್ನೇ ಅಭಿವೃದ್ಧಿ ಮಾಡೋರು ಹೊರತು ಬೇರೆ ಸರ್ಕಾರದ ಸವಲತ್ತು ತರುವುದಿಲ್ಲ. ಪಂಚಾಯತಿಲಿ ನರೇಗಾದಿಂದ ಕೂಲಿ ಕಾರ್ಮಿಕರು ಇಲ್ಲಿ ಇರೋರೆಲ್ಲ ನರೇಗಾದಲ್ಲಿ ಕೆಲಸ ಮಾಡ್ತಾರೆ. 100 ದಿನ 120 ದಿನ, ಈಗ 120 ದಿನ ಮಾಡೋರ. ಅದೆಲ್ಲ ಕೂಲಿ ಕಾರ್ಮಿಕರೆಲ್ಲ ಸಿಗ್ತಾರೆ ಕೂಲಿಗಳು. ನಗರಸಭೆ ಏನೂ ಸಿಗೋದಿಲ್ಲ. ನಮ್ಮ ಟ್ಯಾಕ್ಸ್ ನಮಗೆ ಮಾಡ್ತಾರೆ. ಇವತ್ತು ಒಂದು ಬೀದಿ ಲೈಟ್ಗೆ ನಮ್ಮ ಪಂಚಾಯತಿಂದ ಒಂದು 5 ರೂಪಾಯಿ ಹಾಕ್ತಾರೆ ವರ್ಷಕ್ಕೆ ನಮ್ಮ ಜನಕ್ಕೆ. ಆದ್ರೆ ನಗರಸಭೆ ಬಂತು ಅಂತಂದ್ರೆ 150 ರೂಪಾಯಿ ಹಾಕ್ತಾರೆ. ಈಗ ನಮ್ಮ ಗ್ರಾಮದಲ್ಲಿ ಪಂಚಾಯತಿಗೆ 250 ರೂಪಾಯಿ ವರ್ಷಕ್ಕೆ ನೀರು ಕಂದಾಯ ಕಟ್ತೀವಿ. ಆದರೆ ತಿಂಗಳಿಗೆ 250 ರೂಪಾಯಿ ಕಟ್ಟಬೇಕು ನಗರಸಭೆಗೆ. ಆಗ ಈ ತಿಂಗಳಿಗೆ ಲೆಕ್ಕ ಹಾಕಂದ್ರೆ 3000 ರೂಪಾಯಿ ಆಗುತ್ತಾರೆ. 3,000 ರೂಪಾಯಿ ಆಗುತ್ತೆ. 3,500 ರೂಪಾಯಿಲಿ ಮನ್ಗಂದಾಯ ಕಟ್ಕೊತೀವಿ. ಆ 3,500 ರೂಪಾಯಿಗೆ ಮನ್ಗಂದಾಯ ಕಟ್ಕೊತೀವಿ ನಾವು ಇವತ್ತು. ಆದರೆ ನೀರಿನ ಬಿಲ್ಲು 3,000 ರೂಪಾಯಿ. ಮನ್ಗಾಯಿ ನಮ್ಮ ಹೆಚ್ಚು ಕಮ್ಮಿ ತೊಟ್ಟಿ ಮನೆಗಳು, ನಮ್ಮ ಹಳ್ಳಿ ಕಡೆ ತೊಟ್ಟಿ ಮನೆಗಳು 30, 50, 80 ಗಂಟೆ ಅವೆ ಮನೆಗಳು. ಅವಕ್ಕೆಲ್ಲ ಹುಸಿ ಟ್ಯಾಕ್ಸ್ ಬೀಳುತ್ತಾ? ಇವರೆಲ್ಲ ಬಂದು ಸರ್ಕಾರದಿಂದ ಏನು ಕಟ್ಕೊಡ್ತಾರೆ ನಮ್ಗೆ? ಇವತ್ತು MLA ಮಾಡಿರ್ಬೋದು, ನಮ್ಗೆ ಅದು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋ ಪಂಚಾಯತಿ ಬೇಕಾಗಿರೋದು ನಮ್ಗೆ. ಇವತ್ತೆಲ್ಲ ಕೂಲಿ ಕಾರ್ಮಿಕ ಸರ್, ಇವತ್ತೆಲ್ಲ ಅವ್ರ ಮನೆಯಿಂದ ತರಕಾರಿ, ಉಡಿ, ಅಕ್ಕಿ, ಹುಣಸೆಹಣ್ಣು ಎಲ್ಲ ತಗೊಂಬಂದು ನಮ್ಮ ಅಡುಗೆ ಮಾಡ್ಕೊಂಡು ಉಣ್ತಾ ಇರೋದು. ಇಲ್ಲಿ ಯಾವಂಥವು ಏನೋ 1 ರೂಪಾಯಿ ಕೈ ಚಾಲಿಲ್ಲ ನಾವು. ನಮ್ಮ ಗ್ರಾಮದವರು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಅಹೋರಾತ್ರಿ ಧರಣಿ ಕೂತ್ಕೊಂಡು ರಾತ್ರಿ ಹೊತ್ತು ಬಂದು ಕೂತಿದ್ದಾರೆ, ಹಗಲೊತ್ತು ಬಂದು ಕೂತಿದ್ದಾರೆ. ಮನೆ ಮಠ ಎಲ್ಲ ಬಂದು ಕೂತ್ಕೊಂಡು ಹೋರಾಟ ಕೊಡ್ತಾವೆ 73,000. ಈ ಪಂಚಾಯತಿ ಉಳ್ಕೋಗಂಟು ನಮ್ಮ ಯಾವುದೇ ಕಾರಣಕ್ಕೆ ಪಂಚಾಯತಿ ಬಿಟ್ಟು ಕಲ್ಲೋದಿಲ್ಲ ನಾವು. ಇದಿಷ್ಟು ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶಂಕರೇಗೌಡರವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.